ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ಮಾಡುವ ನಮನಗಳು. ಇವತ್ತು ನಾವು ತಿರುಪತಿಗೆ ಬಂದವು. ಈಗ ತಿರುಮಲೆ ಹೊಂಟಿದ್ದವು ಮ್ಯಾಲೆ. ಸೊ ತಿರುಪತಿಗೆ ಬಂದ ಮೇಲೆ ನಮಗೆ ಏನು ಬುಕ್ಕಿಂಗ್ ಮಾಡಿಕ್ಕಿಲ್ಲ ಅಡ್ವಾನ್ಸ್. ನಾವು ಇಲ್ಲಿ ಬಂದು ಬುಕ್ ಮಾಡೋಕ್ಕೆ ನಿಂತಿದ್ದು. ಇಲ್ಲಿ ನೋಡ್ಬೋದು ನೀವೆಲ್ಲ ಹೆಂಗೆ ಮಂದಿ ಇನ್ನೂ ನಿಂತಾರೆ. ಇದು ಶ್ರೀವಾರಿ ಮೆಟ್ಟು ಅಂತ. ಆಮೇಲೆ ಅಲ್ಲಿಪಿರಿ ಅಂತ ಒಂದು ಐತಿ. ನಮ್ಮ 3 ಜನಕ್ಕೆ ಅಲ್ಲಿಪಿರಿದಾಗ ಸಿಕ್ಕಿತ್ತ. ಆಮೇಲೆ ಇನ್ನೊಬ್ಬಗೆ ಶ್ರೀವಾರಿದಾಗ ಸಿಕ್ತ. ಬಟ್ ಎಲ್ಲ ಮಿಕ್ಸ್ ಎಲ್ಲ ಕಡೆ ಕೂಡಿ ಹೋಗೋದಂತಿತ್ತು. ಸೊ ಎಲ್ಲರೂ ಇಲ್ಲೇ ಬಂದು ಈಗಿಲ್ಲ 2900+ ಸ್ಟೆಪ್ಸ್ ಅದಾವಂತ. ಸೊ ಹತ್ತು ಹೊಂಟಿದ್ದೆವು ನಾವು. ನಾವು 4 ಜನ ಬಂದು ಎಲ್ಲರೂ ಕರೆದು ಯಾರೂ ಬರಲಿಲ್ಲ. ಸೊ ಎಷ್ಟು ಬಂದು ಅಷ್ಟು ಬಂದು ಸ್ಟೆಪ್ಸ್ ಹತ್ತೋದಿಂದ ನೋಡಂಬರಿ ಪೂಜೆಗೆ ಜಮ ಸ್ಟೆಪ್ಸ್ ಹತ್ತೋ ಗೋವಿಂದ ಗೋವಿಂದ ಅಂತ ಹೋಗೋದು ನೋಡಿ. ಒಟ್ಟೆ ನೋಡ್ರಿ ಈಗ ಎಲ್ಲ ಹೆಂಗೆ ಇಲ್ಲಿ ಇದನ್ನು ಮಾಡತ್ತಾರೆ. ಸಾರಿ, ಇಲ್ಲೆಲ್ಲ ಕಪ್ರ ಹಚ್ಚಿ ಹೊಡಿದ್ವಿ. ಕಪ್ರ ಹಚ್ಚಿ ಇಲ್ಲಿ ತೆಂಗಿನಕಾಯಿ ಹೊಡೆದ ಹಿಂಗೆ ಮ್ಯಾಲೆ ಬೆಟ್ಟ ಹತ್ತಿದ್ವಿ. ಅಲ್ಲೆಲ್ಲ ಹತ್ತಿ ಅಲ್ಲಿ ಮ್ಯಾಲೆ ಅನ್ಸತ್ಲ ಇನ್ನೊಂದು ಸೈಡ್ ಅಲ್ಲಿ ಗುಡಿ ಐತಿ. ಇಷ್ಟೆಲ್ಲ ಮಂದಿ ಕುಡಿ ಬಂದು ನಾವು ಹಾಯ್ ಮಾಡಲಿ ಇಕ್ಲೆ ಸಾಗ್ರೆ ಭಾಗ್ಯ ಪೂಜೆ ಮಾಡತ್ತಾರ ನೋಡಿಲ್ಲ ನೀವೀಗ ಹಿಂಗೆ ಹತ್ತಿ ಹೋಗೋದೀಗ. ಅಲ್ಲೊಂದು ಗುಡಿ ಐತಿ, ಅಲ್ಲಿ ನಮಸ್ಕಾರ ಮಾಡಿ ಹತ್ತಿ ಹೋಗ್ತೇವೆ. ಅಯ್ಯೋ ಸೊ ಇಲ್ಲಿ ಏನಂದ್ರೆ ಫಸ್ಟಿಗೆ ಹೋಗೋದಿಂದ ಇಲ್ಲಿ ಫಸ್ಟ್ ಸ್ಟೆಪ್ ಹತ್ತಿರ್ತಲ್ಲ. ಸೊ ಪೂಜೆ ಮಾಡಿ ಹೋಗ್ಬೇಕಾ. ಎಲ್ಲರೂ ಕಂಟ್ರಸ್ ಪೂಜೆ ಮಾಡತ್ತಾರೆ. ಇಲ್ಲಿ ದೀಪ ಬೆಳಗತ್ತಾರ. ಆಮೇಲೆ ಇಲ್ಲಿ ನೋಡಿ ಶ್ರೀವಾರಿ ಬೆಟ್ಟ ಫಸ್ಟ್ ಬೆಟ್ಟ ಹತ್ತಿ ಪೂಜೆ ಮಾಡಬೇಕಂತ. ಇದು ನಮ್ಮ ಫಸ್ಟ್ ಸ್ಟೆಪ್ ಅಂತಾರೆ ಎಲ್ಲರೂ. ನಡ್ರಿ ಹೋಗೋಣ ಹಂಗೆ ಮಜಾ ಫುಲ್. ಆಮೇಲೆ ಇಲ್ಲೆಲ್ಲ ಪ್ರತಿ ಸ್ಟೆಪ್ಸ್ ಆದಮೇಲೆ ಇಲ್ಲಿ ಇದನ್ನು ಬರ್ತಿರ್ತಾರೆ ಎಷ್ಟು ಸ್ಟೆಪ್ ಹತ್ತಿದೆ ನಾವು ಅಂತ. ಓ ಇಲ್ಲೇ ತಪ್ಪು ಕಡೆ ಬಂದ ಆಮೇಲೆ ಸ್ಪೆಷಲ್ ಎಂಟ್ರಿ ಇಲ್ಲೇ ಸ್ಪೆಷಲ್ ಎಂಟ್ರಿ. ಓಕೆ, ಮತ್ತೊಂದು ರೂಲ್ಸ್ ಏನಂದರೆ ಇಲ್ಲಿ ಭಾಳ ಜನ ಬೆಳ್ಕೊಂಡಿರ್ತಾರೆ. ಮಂಡಿಲಿ ಹೋಗ್ತಾನೆ ಅಂತ ಅವ್ರು ಮಂಡಿಲಿ ಹೊಂಟಿದ್ದಾರೆ ಇಲ್ಲಿ. ಆಮೇಲೆ ಇನ್ನೊಂದು ನೋಡ್ಬೋದು ನೀವು ರೋಡಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ಬ್ಯಾನ್. ನೋ ಪ್ಲಾಸ್ಟಿಕ್ಸ್ ಅಲೌಡ್. ಇಲ್ಲಿ ಯಾವ ಪ್ಲಾಸ್ಟಿಕ್ ಅಲೌ ಬಿಡೋಲ್ಲ. ಎಲ್ಲ ಫುಲ್ ಸರ್ಚ್ ಮಾಡಿಬಿಡ್ತಾರೆ. ಆಮೇಲೆ ಇಲ್ಲಿ ಚೆಕಿಂಗ್ ಮಾಡ್ತಾರೆ. 1 ನಿಮಿಷಕ್ಕೆ ನೋಡಿ ಚೆಕಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ರಿ ದ ನೇಚರ್ ಆಫ್ ಬ್ಯೂಟಿ. ಮಸ್ತ್ ಚಿಲ್ಲ ಎಲ್ಲ ತಂಪೈತಿ. ಇದೆಲ್ಲ ಮ್ಯಾಲೆ ಹಿಂಗೆ ಮಳೆ ಬರಲಿ ಬಿಸಿಲು ಬರಲಿ ಎಲ್ಲ ಏನೂ ಆಗದಂಗೆ ಹಿಂಗೆ ಹಾಕಿದ್ದಾರೆ ಇಲ್ಲಿ ಮ್ಯಾಲೆ. ಮಸ್ತ್ ಮಜಾ ಬರತ್ತೆ ಹತ್ತಾಗ. ಆಮೇಲೆ ನೆಕ್ಸ್ಟ್ ಟೈಮ್ ಬರುತ್ತೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅವಾಯ್ಡ್ ಮಾಡಿರಿ. ಇನ್ನೊಂದೇನಂದ್ರೆ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡೋದು ಬೆಸ್ಟ್. ಬಿಕಾಸ್ ಇಲ್ಲಿ ಬಂದು ಲಿಮಿಟೆಡ್ ಟಿಕೆಟ್ಸ್ ಇರ್ತಾವೆ. ಅದಾದ್ಮೇಲೆ ಒಂದು ಟಿಕೆಟ್ ಕೊಡಲ್ಲ. ಮತ್ತೊಂದು ದಿನ ಫುಲ್ ಡೇ ವೇಟ್ ಮಾಡೋಕ್ಕಾಗ್ತೈತಿ. ಆಮೇಲೆ ಇದೇನು ಹತ್ತಿಂಟಿದಲ್ಲ ಈಗ ಇದು ಇಲ್ಲಿ ಆ್ಯಕ್ಚುಲಿ ಬಾಲಾಜಿಯವರು ಆ್ಯಕ್ಚುಲಾಗಿ ಹತ್ತು ಹೋಗಿದ್ರಂತ. ಅವ್ರು ಹತ್ತು ಹೋಗಿದ್ದಿದ್ರ ಮೇಲೆ ನಾವು ಹತ್ತಂದ್ರೆ ಇದು ಫುಲ್ ಫಾರೆಸ್ಟ್ನಾಗ ಐತಿ. ಇಲ್ಲಿ ನೈಟ್ 5:30 ಮೇಲೆ ಬಿಡೋಲ್ಲ. ಬೆಳಗ್ಗೆ 6 o'clock ಓಪನ್ ಮಾಡ್ತಾರೆ ಇಲ್ಲಿ ಹತ್ತಾಕ. ಅದಕ್ಕೆ ಮುಂಚೆ ಎಲ್ಲರೂ ಹತ್ತಿ ಹೋಗ್ಬೇಕು. ಓಕೆ, ಎಲ್ಲ ಚೆಕಿಂಗ್ ಮಾಡ್ತಿರ್ತಾರೆ ಹಿಂಗೆ ಫುಲ್. ಆಮೇಲೆ ಚೆಕಿಂಗ್ ಮಾಡೋಲ್ಲ, ಸಾರಿ ಅವರು ಯಾರು ಫ್ರೆಂಡ್ಸ್. ಓಕೆ, ಹೋಗುತ್ತೆ ನಿಮಗೆ ಹಿಂಗೆ ಸ್ವಲ್ಪ ರೆಸ್ಟ್ ಟೈಪ್ ಸಿಗ್ತಾವೆ. ಆಮೇಲೆ ಒಂದು ಎವ್ರಿ 50 or 100 ಸ್ಟೆಪ್ಸಿಗೆ ನಿಮಗೆ ಕುಡಿಯೋಕೆ ನೀರು ಸಿಗ್ತಾವೆ. ಈಗ ನಾವು 420 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೆವು. ಇಲ್ಲಿ ನೋಡಿ ಬ್ರೋ ಸೀನ್ರೀಸ್ ಹೆಂಗೈತೆ ಸೀನ್ರಿ. ಮಸ್ತ್ ಹೆಂಗೆ ಕೊಟ್ಟಾರೆ ಇಲ್ಲಿ. ನಾವು ಎಲ್ಲ ಕಾಲು ನೋಡ್ಬೋದು ನೀವು. ಏನೋ ಹಚ್ಚಿದಾರಲ್ಲ ಇಲ್ಲಿ ಇದನ್ನು ಬೇಡ್ಕೊಂಡು ಇಡ್ತಾರಂತ. ಹಿಂಗೆ ಬೇಡ್ಕೊಂಡು ಏನು ಕೊಡ್ತಾರೆ ಹಿಂಗೆ ಮಸ್ತ್ ಆಗೈತಿ. ಫಾಲ್ಸ್ ಮಳೆ ಆಗುತ್ತೆ, ಫುಲ್ ನೀರದು ಬರುತ್ತೆ ಅನಿಸ್ತದೆ, ಬರ್ತಿಲ್ಲ. ಇದು ಬೆಟ್ಟ ಮಜಾ ಐತೆ ಸ್ವಲ್ಪ ಹೊತ್ತಾಗ. ಅಲ್ಲಿಪಿರಿ ಹೋದ್ರೆ ಅದು 12 ಕಿಲೋಮೀಟ್ರ್ ಇತ್ತು. ಇದೊಂದು 2-3 ಕಿಲೋಮೀಟ್ರ್ ಎಷ್ಟು ಐತಿ ಹಿಂಗೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಇದನ್ನು ಕಟ್ಟಾತಾರೆ. ಅದೇನೋ ಕಾಲು ಮೇಲೆ ಕಾಲಿಟ್ಟು ಹಿಂಗೆ ಕಟ್ತಾರೆ ಅನ್ಸತ್ತೆ. ಆಮೇಲೆ ಪ್ರತಿ ಕಡೆ ಹಿಂಗೆ ಮೈಕ್ ಇರ್ತೈತಿ. ಇಲ್ಲ ಈ ಥರ ಮಂತ್ರ ಅದು ಅಂತಿರ್ತಾರೆ. ಮಸ್ತ್ ಅದೇನೋ ತುಳಿದಾಗ ಅಂತಾರೆ, ಬರ್ತಾಗಲ್ಲ. ಓಕೆ, ಇಲ್ಲಿ ನೋಡ್ರಿ ಇಲ್ಲಿ ಫಾಲ್ಸ್ ನೀರು ಮಳೆ ಆತಂದ್ರೆ ಏನು ಮಸ್ತ್ ಕಾಣಿಸ್ತಾ ಬರ್ತೈತಿ.
ಇದನ್ನಾಗಬಾರ್ದಂತ. ಆಮೇಲೆ ಮಳೆ ಬಿಸಿಲು ಏನು ಬಂದರೂ ಮಂದಿ ಹತ್ತಕ್ಕೆ ಕಾಸು ಆಗ್ಬಾರ್ದಂತ ಎಲ್ಲ ಹಿಂಗೆ ಇದನ್ನು ಹಾಕ್ಯಾರ, ಚಾಟ್ ಹಾಕ್ಯಾರ. ಮ್ಯಾಲೆ ಹೋಗಿ ಒಂದು ರೂಮ್ ಅದು ಮಾಡಿ ದರ್ಶನ ಮಾಡ್ತು. ಗೌರ್ಮೆಂಟ್ ಅಂದ್ರೆ ರೂಮ್ಸ್ ಎಲ್ಲ ಇದನ್ನು ಮಾಡ್ತಾರಂತ. ಈಗ ನೋಡಿರಿ ಹೆಂಗೆ ಇದನ್ನು ಹಚ್ಕೊಂಡು ಹೋಗ್ತಿರ್ತಾರೆ, ಒಂದು ಬೇಡ್ಕೊಂಡಿರ್ತಾರೆ, ಹಿಂಗೆ 10,000 ಹೊಸ್ತಿರ್ತಾರೆ. ಮಜಾ ಬರ್ತೈತಿ. ಈಗ ನಿಯರ್ಲಿ ಒಂದು 500 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕೆ ಬಂದ ನಾವು. ಹಿಂಗೆ ಹೋಗೋಣ. ಗೋವಿಂದ ಗೋವಿಂದ. ಈ ಸ್ಟೆಪ್ಸು ತುಂಬ ಸ್ಟ್ರೈಟಾಗಿದೆ, ತುಂಬ ಅಂದರೆ ತುಂಬ ಸ್ಟ್ರೈಟಾಗಿದೆ. ನಿಮ್ಮ ಗಾಡಿ ಗೀರನ್ನು ಇಲ್ಲಿ ಒಂದರಲ್ಲಿ ಹಾಕಿ ಹೊಡಿಯಿರಿ. ಆಮೇಲೆ ರಶನು ಐತಿ, ಮಸ್ತ್. ನಾವು 1000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡಿದ್ದೇವೆ. ಎಲ್ಲ ಹಾರ್ಡ್ ಮುಂದೆ ಮಸ್ತ್. ಈ ಸ್ಟೆಪ್ಸ್ ಭಾಳ ಸ್ವಲ್ಪ ಟಫ್ ಅದಾವ. ಟಫ್ ಇನ್ ದ ಸೆನ್ಸ್ ಉದ್ದ ಐತೆ, ಸ್ಟ್ರೈಟ್ ಉದ್ದ ಹಾಕಿತ್ತಂದ್ರೆ ಮಜಾ ಬರ್ತೈತೆ. ಲೆಗ್ ಡೇ ಎಲ್ಲ ಡೇ ಇಲ್ಲ ಫೀಲ್ ಬರೋದು. ಓಕೆ, ಇಲ್ಲಿ 12 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ ನಾವು. ಸ್ಟೆಪ್ಸಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನಾವೇನು ಟಿಕೆಟ್ ಇಶ್ಯೂ ಮಾಡಿರ್ತಿಲ್ಲ, ಆ ಟಿಕೆಟ್ಸ ಇಲ್ಲಿ ತೋರಿಸಿ ಕೊಟ್ಟು ಹೋಗ್ಬೇಕಾ. ಇನ್ನು ಫುಲ್ ಹಿಂಗೆ ಉದ್ದಕ್ಕಾಯ್ತದ. ಆಮೇಲೆ ಸೀರೀಸ್ ವ್ಯೂ. ಸ್ಟೆಪ್ಸ್ಲೇ ಅಡ್ವಾಂಟೇಜ್ ಅಂದ್ರೆ ಇದನ್ನು ಮಸ್ತ್ ವ್ಯೂ ಐತಿ, ವ್ಯೂ ಪಾಯಿಂಟ್ಸ್ ಐತಿ, ಎಲ್ಲ ಸಿಗ್ತೈತಿ. ಇಲ್ಲಿ ಸಿಕ್ಕಾಪಟ್ಟೆ ಮಂದಿ ಗೋವಿಂದ ಹಾಕೊಂಡು ಹೋಗ್ತಿರ್ತಾರೆ, ಭಾಳ ಜನ ಬೆಳ್ಕೊಂಡಿರ್ತಾರೆ. ಅದರಿಂದ ಹಾಕಿಂತ ಸ್ವಲ್ಪ ಮಜಾರ ಮಸ್ತ್ ಬರೋದಿಲ್ಲ. ಒಂದು ಫುಲ್ ಬೋರ್ ಒಳಗೆ ಕ್ಯಾಲರೀಸ್ ಎಲ್ಲ ಬರ್ನ್ ಆಗಿದೆ, ಎಲ್ಲ ಬರ್ನಟ್ ಆಗ್ಯಾರ. ಇಲ್ಲೆಲ್ಲ ಟಿಕೆಟ್ ಕೊಟ್ಟೆ ಈಗ 1200 ಸ್ಟೆಪ್ಸ್ ಕಂಪ್ಲೀಟ್ ಆಗಿ ಇನ್ನೂ ಅಲ್ಲಿ ಬರ್ದಾರು. ಹಾಂ, ಅಲ್ಲಿ ಬರ್ದಾರು. ಎಲ್ಲ ಹೋದ್ಮೇಲೆ ಮತ್ತೆ ಸ್ಟ್ರೈಟ್ ಗೋ. ವ್ಯೂ ನೋಡ್ರಿ, ತಿರುಪತಿದಾಗ ಶ್ರೀವೈರ ಹತ್ತೊಂದು ಶ್ರೀವರಿ ಮಟ್ಟ ಹತ್ತೊಂದು ವ್ಯೂ ಇದೆ. ಏನು ಮಸ್ತ್ ಐತೆ ಹೋಗಿ. ಈಗ 12 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೇವೆ, ಇನ್ನೂ ಐತೆ. ಲೆಟ್ಸ್ ಗೋ ಗೈಸ್. ಅಯ್ಯೋ ವಾಟ್ ಅ ವ್ಯೂ. ಇನ್ನು ಸ್ಟ್ರೈಟಾಗಿ ಹೋಗ್ಬೇಕಿಲ್ಲಿ, ಫುಲ್ ಸ್ಟ್ರೈಟ್. ಎಲ್ಲಾರ್ದು ನೀರು ಇಳದೈತಿ ಎಲ್ಲ ಕಡೆಯಿಂದ. ಸಗರ ವೈಸ್ ಫೀಲಿಂಗ್ ಬ್ರೋ ಹೇಳ. ಮತ್ತಿಂಗ ಸಾಗರನ್ ಜೋಶ್ ಐತೆ ನೋಡಪ್ಪ ಒಟ್ಟು. ನೈಸ್ ಗೆಳೆಯರೇ, ನಾವು ಇಲ್ಲಿಂದ ಹತ್ತು ಮಾಡಿ ಇಲ್ಲಿಂದ ಹತ್ತಿ ಈಗ ಇಲ್ಲಿಗೆ ಬಂದೇವಿ. ವ್ಯೂ ನೋಡ್ರಿ, ವ್ಯೂ ಎಲ್ಲರೂ ಫುಲ್ ಬೆವತ್ತು, ಮಜಾ ಬರೋದು. ಫ್ರೆಂಡ್ಸ್, ವಿ ಆರ್ ಅಬೌಟ್ ಟು ರೀಚ್ ತಿರುಮಲ. ನಾನು 288 ಸ್ಟೆಪ್ಸ್ ನಾನ್ ಸ್ಟಾಪ್ ಕತ್ಕೊಂಡಿದ್ನಿ. ಆ್ಯಂಡ್ ಆ ಸ್ಟೆಪ್ಸ್ ಹೆಂಗಿದಾವೆ, ಫುಲ್ ಸ್ಟ್ರೈಟ್ ಸ್ಟೆಪ್ಸ್. ಸಖತ್ತಾಗ್ತಾನೆ. ಜಸ್ಟ್ 88 ರಿಮೈನಿಂಗ್. ಲೆಟ್ಸ್ ಗೋ. ಕಂಪ್ಲೀಟೆಡ್ ವಿತ್ ಸ್ಟೆಪ್ಸ್ ಆ್ಯಂಡ್ ರೀಚ್ಡ್. ಎಲ್ಲರಿಗೂ ಒಂದು ಭಾಗ್ಯ ಬೇಕಿಂತ ಮಸ್ತ್ ಮಜಾ. ಸಗರೆ ಸಗರೆ ಫೀಲ್ ಹೆಂಗಿತ್ತು? ಇನ್ನ ಫುಲ್ ಡ್ರೈನ್ ಔಟ್ ಆಗಿ 288 ಸ್ಟೆಪ್ಸ್ ಕಂಪ್ಲೀಟ್ಲಿ ನಾನ್ ಸ್ಟಾಪ್ ಇರ್ತಿದೆ. ಏನೋ ಟೈಪ್ ಮಿಸ್ ಆಯ್ತು. ನೋಡಿ ಆರ್ಕಿಟೆಕ್ಚರ್ ನೋಡ್ರಿ ಹಿಂಗೈತೆ, ಮಸ್ತ್ ಇಲ್ಲ.
ಫೀಲ್ ಐತಿ. ಇಲ್ಲಿ ಬಂದು ಬಾಲಾಜಿ ಅಂದರೆ ವೆಂಕಟರಮಣ ಬಂದ ಇಲ್ಲಿ ರಚಿಸಿದಾರೆ. ಇನ್ನು ಇಲ್ಲಿ ಹೋಗಿ ರೂಮ್ ಇದು ಮಾಡಿ ಮುಂದೇನು ಕಾರ್ಯಕ್ರಮ ಅಂತ ನೋಡೋಣ ಬರ್ರಿ. ಕುಂತು ಅನಿಸ್ತೈತಿಲ್ಲ ಅಣ್ಣ ಏನೋ ಅನಲೈಸ್ ಮಾಡತ್ತ ಏನು ಮಾಡತ್ತ ಗೊತ್ತಿಲ್ಲ. ಸಿಗೋಣ ಆಮೇಲೆ. ಇಲ್ಲಿ ಮ್ಯಾಲೆ ಬಂದಮೇಲೆ ನಿಮಗೆ ಯಾರು ತಿನ್ನೋ ಬಟ್ಟೆ ಸಿಗ್ತದೆ. ಇಲ್ಲೆಲ್ಲ ಹಿಂಗೆ ಬಿಟ್ಟಿರ್ತಾರೆ ಲೈಕ್ ಫ್ರೂಟ್ಸ್ ತಿನ್ನೋಕ್ಕಲ್ಲ. ಆಮೇಲೆ ರೀಸ್ನೇಬಲ್ ಪ್ರೈಸ್ 40 ರೂಪೀಸ್ ಒಂದು ಸಣ್ಣ ಬೌಲ್ ಐತಿ. ಆಮೇಲೆ ಸಿಂಟಿ ನೋಡ್ರಿ ಮಸ್ತ್ ವ್ಯೂ ಐತಿ. ಏನು ವ್ಯೂ ಐತಂದ್ರೆ ಗುಡ್ಡಾಗಿಲ್ಲ ಎಲ್ಲ ಮಸ್ತ್ ಐತಿ. ಆಮೇಲೆ ನಮ್ದು 1.5 ತಾಸ್ನಾಗ ನಾವು ಅದು ಸ್ಟೆಪ್ಸ್ ಹತ್ತಿ ಬಂದು ಫುಲ್ ಫೀಲ್ ಬಂತು. ಇನ್ನೊಂದು ಟೈಮಿಗೆ ಬಂದಮೇಲೆ ಅದು ಕಾಲು ಸತ ಒಂದು ಅನ್ಸೋವಲ್ಲ ಹಂಗೆ ಮಸ್ತ್ ಮಜಾ ಬಂತು. ಕಾಳರಿ ಕುಟ್ಟಿ ಮಸ್ತ್ ಐತಿ, ತುಂಬ ಐತಿ. ಫ್ರೆಂಡ್ಸ್ ಎಲ್ಲ ತಿನ್ನೋದಾರಲ್ಲಿ ಈಗ ನಾನು ತಿಂದು ಬಂದೆ. ಇಲ್ಲಿ ಏನಾರು ಬೇಕಾದ್ರೆ ಲೈಕ್ ಹಿಂಗೆ ಸಿಗ್ತತಿ ಇಲ್ಲೆಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇನ್ನು ಹತ್ತಿ ಬರೋದಿಲ್ಲ ನಾವು ಆ್ಯಕ್ಚುಲಿ ಹಿಂಗೆ ಬರ್ಬೇಕಾ. ಹಿಂಗೆ ಇಲ್ಲಿ ಬಾಲಾಜಿ ಹತ್ತಿದ್ರು ಇದು ವ್ಯೂ ಪಾಯಿಂಟ್ ಎಲ್ಲ, ಇಲ್ಲಿ ವ್ಯೂಸ್ ಪಾಯಿಂಟ್ ಎಲ್ಲ ಸಿಗೋದು. ನಾವೇನೋ ಅಲ್ಲಿ ಕಡೆಯಿಂದ ಹೋಗಿದ್ದು ಅಂದ್ರೆ ಅದೆಲ್ಲ ಮಿಕ್ಸ್ ಮಾಡ್ಕೊತಿದ್ದು. ಇದು ಬೆಸ್ಟ್ ಇತ್ತು. ಇಲ್ಲಿ ನೋಡ್ರಿಲ್ಲ ಗುಡಿ ಫುಲ್ ಮಸ್ತ್ ಕ್ಲೀನ್ ಮೇಂಟೈನ್ ಮಾಡ್ಯಾರ ಎಲ್ಲ, ಲೈಕ್ ಸ್ವಚ್ಛ ಮಾಡ್ಯಾರಲ್ಲ ಅದಾರ. ಇನ್ನು ಗುಡಿ ಕಡೆ ಎಲ್ಲಿ ಹೋಗೋದು ನಮ್ಗೆ ಗೊತ್ತಿಲ್ಲ, ಹುಡುಕಾಡತ್ತೆ ಮ್ಯಾಲೆ ಬಂದವು ತಿರುಮಲೆದಾಗ. ರೂಮ್ಸ್ ಮತ್ತು ಟೆಂಪಲ್ ಕಡೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮೋಸ್ಟ್ಲಿ ಆ ಸೈಡ್ ಐತೆ ಅಂತ ಅನ್ನತ್ತಾರ. ಮ್ಯಾಲಲ್ಲಿ ಹೋಗ್ಬೇಕಂತ ಅನ್ನತ್ತಾರ, ಅಲ್ಲಿ ಹೋಗ್ಬೇಕು ಅನಿಸ್ತೈತಿ. ಗಾಡಿ ಅದೆಲ್ಲ ಹೊಂಟಾವ. ಈಗ ನಾವು ಫಸ್ಟ್ ಫ್ರೆಶ್ ಆಗ್ತವೆ. ಫ್ರೆಶ್ ಆಗಿ ಮತ್ತು ಟಿಕೆಟ್ ಟೋಕನ್ ಬಂದು 10 ಗಂಟೆಗೆ ಬಂದೈತಿ. ನೈಟ್ 10 o'clock. ನಮ್ಮ ಇನ್ನೊಬ್ಬ ಫ್ರೆಂಡ್ದ 12 PM ಬಂದೈತಿ, ಅಂದ್ರೆ ಮಧ್ಯಾಹ್ನ. ಬಟ್ ನಾವೆಲ್ಲರೂ ಸೇರಿ ಒಂದೇ ಟೈಮ್ ಹೋಗ್ಬೇಕಂತ ಅಂದ್ಕೊಂಡವು. ಅದಕ್ಕೆ ಈಗ ಹುಡುಕಾಡತ್ತವು, ಎಕಡೆ ಹೋಗಿ ಬರ್ತಿಲ್ಲ, ರೂಮ್ಸು ಬರ್ತಿಲ್ಲ. ಈಗ ನಾಷ್ಟ ಬಟ್ ಭಾಳ ಸತಿ ನಾಷ್ಟನ ಮಾಡ್ಬೇಕು ನಮ್ಮ. ಬಟ್ ನೋಡೋಣ ಏನಾಗ್ತದಂತ. ಈಗ ಎಲ್ಲಿ ಹೋಗಿ ಕರ್ನು ಬರ್ತಾವೆ ಅವರಲ್ಲಿ ಇರ್ತಾರಲ್ಲಿ ಏನೋ ಮಾತಾಡ್ತಾರೆ ಹೇಳ್ತಾರೆ ಅಂತಂದ್ರೆ. ಟಿಕೆಟ್ನಾಗ ಟಿಕೆಟ್ ಹೆಂಗೆ ಐತಂದ್ರೆ ಟಿಕೆಟ್ ತೋರಿಸ್ತೀನಿ ನಿಮಗೆ. ಸಾರಿ, ಹಿಂಗೆ ಟಿಕೆಟ್ ಸಿಗ್ತೈತಿ. ಇಲ್ಲಿ ನೋಡಿ ನೀವು 10 PM ಅಂದ್ರೆ ನೈಟ್ ನಮಗೆ ಸಿಕ್ಕತಿ. ಅಲ್ಲಿ ಹೋಗ್ಬೇಕು ನಾವೀಗ. ಬಟ್ ನಾವೀಗ ಇಲ್ಲಿ ಏನು ಮಾಡ್ಬೇಕು ತಿಳಿವತ್ತು ಸದ್ಯಕ್ಕೆ ಎಲ್ಲ ಡಿಸ್ಕಷನ್ ಮಾಡತ್ತಾರೆ. ನೋಡುವ, ಮುಂದಿಂದ ಅಪ್ಡೇಟ್ ಮಾಡುವ. ಲೆಟ್ಸ್ ಗೋ. ಏನು ಬಿಡಾಗುತ್ತೆ ಮರ. ಇಲ್ಲಿ ನಾವು ಈಗ ಸದ್ಯಕ್ಕೆ ಗುಡಿ ಕಡೆ ಬಂದವ. ನೋಡ್ಬೋದು ಗುಡಿ ಇಲ್ಲಿ ಅಲ್ಲಿ ಕಳ್ಸೋದೆಲ್ಲ ಕಳ್ಸೋದಲ್ಲ ಅದ ಗುಡಿ. ಈಗ ನಾವು ಇಲ್ಲಿ ಮುಂಡನವನ್ನು ಬರಲಿಕ್ಕೆ ಹೋಗ್ತಿದ್ದೀವಿ. ಅಲ್ಲೆಲ್ಲ ನಾವು ಆರತಿ ಮಾಡ್ತಾರೆ. ಅಲ್ಲಿ ನೋಡ್ರಿ ಎಲ್ಲ ಆರತಿ ಹಂಗೆ ಹಚ್ಚಾತಾರೆ. ಸೊ ಗುಡಿ ಇದೆ ಮೇನ್ ಟೈಮಲ್ಲಿ. ಅಲ್ಲಿ ದರ್ಶನ ಟೈಮಿಂಗ್ ಐತೆ, ಆ ಟೈಮಿಂಗ್ ಅವ್ರು ಹೋಗೋದಿರ್ತೈತಿ. ಟೈಮಿಂಗ್ ಏನೈತಿ. ಸೊ ಸದ್ಯಕ್ಕೆ ನಾವೀಗ ಮುಡಿ ಕೊಟ್ಟು ಇನ್ನು ಬೇರೆ ಕಡೆ ಎಲ್ಲಾರ ಇಲ್ಲಿ ಪ್ಲೇಸಸ್ನ ಅಡ್ಡಾಡೋಕೆ ಭಾಳ ಅದಾವ ಅಂತ ಹೋಗ್ಬೇಕಂತ ಮಾಡೀವಿ. ಸದ್ಯಕ್ಕೆ ಈಗ ನಾಷ್ಟ ಮಾಡಿದ್ದು ಈಗ ಮುಡಿ ಕೊಡೋಕೆ ಎಲ್ಲಿ ಅಲ್ಲೈತೆ ಅಂತ ಜಳಕ ಅಲ್ಲಿ ಕೊಟ್ಟು ಅಲ್ಲಿ ಹೋಗೋದಾ ಬಾಲೆ. ಈಗ ನಾವು ಅಲ್ಲಿ ನಮ್ಮ ಫ್ರೆಂಡ್ ಕರೆಯತಾನ ಇಲ್ಲೇನೋ ಮುಡಿ ಕೊಟ್ಟು ಆಲ್ ಇಂಡಿಯಾ ಸರಕ್ಕೆ ಹೋಗೋದು. ಸೊ ಲೆಟ್ಸ್ ಸಿ ಗೈಸ್, ಕಮ್ ಬಿಫೋರ್ ಆಫ್ಟರ್ ತೋರಿಸ್ತೀನಿ. ನಾಷ್ಟನ ಮಾಡಿದ್ದು ಬಟ್ ಬಾಸ್ ಇತ್ತು. ಈಗ ಮುಡಿ ಕೊಟ್ಟು ಬರುವ ಫ್ರೆಂಡ್ಸ್. ಇಲ್ಲಿ ಎಲ್ಲಿ ಕೂದಲಾಗ ಕೊಡ್ಬೇಕಂದ್ರೆ ಇಲ್ಲೊಂದು ಕೇಳಿ ಎಲ್ಲರೂ ಗೈಡ್ ಮಾಡ್ತಾರೆ. ಅಲ್ಲಿ ಬಂದ ಮೇಲೆ ಅವ್ರು ನಿಮಗೆ ಒಂದು ಶಿಟ್ಟಿ ವಿತ್ ಒಂದು ಬ್ಲೇಡ್ ಕೊಡ್ತಾರೆ. ಸೊ ಅದು ತೊಗೊಂಡು ನಾವು ಇಲ್ಲಿ ಹಾಲ್ ನಂಬರ್ 4 ಅಂತ ಐತಿ ಅಲ್ಲಿ ಹೋಗೋದು. ಅಲ್ಲಿ ಹೋಗಿ ಏನಂತಂದ್ರೆ ಕೂದಲವನ್ನು ಚೆನ್ನಾಗಿ ರಜನಿಕಾಂತ್ ಸ್ಟೈಲ್ ಫ್ರೆಂಡ್ಸ್. ದಿಸ್ ಈಸ್ ಮೈ ಬಿಫೋರ್ ಲುಕ್. ಐ ಶೋ ಯು ಮೈ ಆಫ್ಟರ್ ಲುಕ್. ಇವನು ಬಿಫೋರ್ ಲುಕ್ ಸಾಗರ ಬಯ್ಯ ಮತ್ತು ನಾನು ಮುಂಡವನ್ನು ಮಾಡಿಸ್ತಿದ್ದೇವೆ. ಅವನು ತುಂಬ ನಾಚಿಕೆಯನ್ನು ಪಡುತ್ತಿದ್ದಾನೆ.
ಗೋವಿಂದ, ದಿಸ್ ಇಸ್ ಮೈ ನ್ಯೂ ಲುಕ್. ನಾವೀಗ ಹುಂಡಿ ಕೊಟ್ಟು ಹೊಂಡದಾಗ ಇಷ್ಟಾಡಿ ಅಮ್ಮ ಹಚ್ಕೊಂಡು ಹೊಸ ಲುಕ್ನಾಗ ಬಂದವು. ಚೆನ್ನಾಗಿ ಕೊಡ್ತಾನೆ. ಈಗ ಮಹಾಪ್ರಸಾದ ಮಾಡಕ್ಕೆ ಹೊಂಟಿದ್ದೆವು. ಅಲ್ಲಿ ಮಾಡಿ ಮುಂದೆ ರೂಮ್ ಇನ್ನೂ ಹುಡುಕಿಲ್ಲ. ನಾವು ರೂಮ್ ಸಿಕ್ಕಿದ ಮೇಲೆ ರೂಮ್ ಹೋಗಿ ಸ್ವಲ್ಪ ಪಾಚಿ ಮಾಡಿ ಆಮೇಲೆ ದರ್ಶನ ಮಾಡ್ತೀವಿ.